ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ಒಂದು ಬ್ಯೂಟಿಫುಲ್ ಆದ ವರ್ಕ್ ಹಾಕ್ತಾ ಇದ್ದೀನಿ. ನೀವು ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಯಾವ ಥರ ಹಾಕಿದ್ನಿ ಅಂತೇಳಿ. ನಾನು ಇದನ್ನು ಯಾವುದೇ ಸ್ಟಿಚ್ ಮಾಡಿಕೊಟ್ಟೆ ಅವರಿಗೆ, ನಾನು ಇದನ್ನ ಫೋಟೋ ತಕ್ಕೊಳ್ಲಿಲ್ಲ. ಇದಂತೂ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸು. ನೀವು ಇದು ಒಮ್ಮೆ ಒಂದ್ಸಲ ಟ್ರೈ ಮಾಡಿ ಗೊತ್ತಾಗುತ್ತೆ ಯಾವ ಥರ ನಾನು ಹಾಕಿದ್ನಿ ಅಂತೇಳಿ. ನೋಡಿ ಪೂರ್ತಿ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿದರೆ ನನಗೆ ಗೊತ್ತಾಗುತ್ತೆ ನೀವು ಪೂರ್ತಿ ವಿಡಿಯೋ ನೋಡಿದ್ದಾರೆ ಅಂಥೇಳಿ. ಪೂರ್ತಿ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ. ನಾನಿವಾಗ ಸ್ಟಾರ್ಟಿಂಗ್ ಲೈನ್ ಹಾಕ್ತಾ ಇದ್ದೀನಲ್ಲ, 4ಕ್ಕೆ ಇಟ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಲೈನು. ನಾವಿವಾಗ ಥ್ರೆಡ್ಡು ಫಸ್ಟಿಗೆ ಜರಿ ಥ್ರೆಡ್ ಹಾಕಿರ್ತೀವಿ ಸ್ಟಾರ್ಟಿಂಗ್ ಲೈನಿಗೆ. ಸ್ಟಾರ್ಟಿಂಗ್ ಲೈನ್ ಹಾಕುವಾಗ ಜರಿ ಥ್ರೆಡ್ ಹಾಕಿದರೆ ನಾವು ಆಮೇಲೆ ಸಾರಿ ಮ್ಯಾಚಿಂಗ್ ಯಾವ್ದು ಸಾರಿ ಕಲರ್ ಯಾವುದಿರುತ್ತೆ ಅದನ್ನು ನಾವು ಅವಾಗವಾಗ ನಾವು ಥ್ರೆಡ್ ಚೇಂಜ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ನಾನು ಫಸ್ಟು ಜರಿ ಥ್ರೆಡ್ ಹಾಕಿದ್ದೀನಿ, ಆವಾಗ ಸೀರೆ ಕಲರ್ ಇದೇ ಥರ ಇರೋದು, ಅದಕ್ಕೋಸ್ಕರ ಸೀರೆ ಕಲರ್ ಹಾಕಿದ್ದೀನಿ. ಆಮೇಲೆ ಮೇಲೆ ನಾನು ಅಲ್ಲಲ್ಲಿ ಇವಾಗ ಕೊಡ್ತಾಯಿದ್ದೀನಿ ನೋಡು, ಯಾವುದು ಜರಿ ಥ್ರೆಡ್, ಅದು ಪ್ಲೇನ್ ಆಗಿದ್ದರೆ ಅಷ್ಟೊಂದು ಲುಕ್ ಕಾಣಿಸಲ್ಲ ಅಂಥೇಳಿ ಮೇಲೆ ನಾನು ಒಂದು 3 ಸ್ಟೆಪ್ ಜರಿ ಥ್ರೆಡ್ಡಲ್ಲಿ ಈ ಥರ ವರ್ಕ್ ಮಾಡ್ತಾಯಿದ್ದೀನಿ. ಇದೆಲ್ಲ ಫುಲ್ ಮುಗೀತಲ್ಲ ಫ್ರೆಂಡ್ಸ್. ಇವಾಗ ನಾನು ಬಾಲ್ ಚೈನ್ ಹಾಕ್ತಾಯಿದ್ದೀನಿ ನೋಡಿ. ಬಾಲ್ ಚೈನ್ಗೆ ನಾವು ಜರಿ ಥ್ರೆಡ್ಡೇ ಯೂಸ್ ಮಾಡಬೇಕು. ನಾನು ಓದ್ಬಿಟ್ಟು ಹೇಳಿದ್ದೀನಿ, ನಿಮಗೆ ಗೊತ್ತಾಗುತ್ತೆ. ನಾನಿವಾಗ ಹಾಕೋದೆ ಜರಿ ಥ್ರೆಡ್ಡು, ಬಾಲ್ ಚೈನ್ ಜರಿ ಥ್ರೆಡ್ಡಲ್ಲೇ ನಾನು ಬಾಲ್ ಚೈನ್ ಹಾಕೋದು.
ನಾನಿವಾಗ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಈಗ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ನಾನಿವಾಗ ನಿಮಗೆ ತೋರ್ಸೋಕ್ಕೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಿಂಗೆ ಮಾರ್ಕ್ ಮಾಡಿ ಇವಾಗ ಅದ್ರ ಮೇಲೆ ನಾನು ವರ್ಕ್ ಮಾಡ್ತೀನಿ. ಇವಾಗ ಯಾವ ಥರ ವರ್ಕ್ ಮಾಡಿದೆ ಅಂತ ತಿಳಿಸ್ತೀನಿ. ಇವಾಗ ನಾನು ಅಲ್ಲಿ ಮೂಲೆ ಥರ ಬಂದಿದೆ ಅಲ್ಲ, ಅಲ್ಲಿ ಕರೆಕ್ಟ್ ಅಲ್ಲಿ ಒಂದು ಬಂದಿರಬೇಕು. ಮತ್ತು ಮೂಲೆ ಬಿಟ್ಟು ಕ್ರಾಸಾಗಿ ಇದು ಮಾಡೋಕ್ಕೆ ಹೋದ್ರೆ ಅಷ್ಟೊಂದು ಶೇಪ್ ಕೂಡ ಚೆನ್ನಾಗಿ ಬರೋಲ್ಲ. ಈಗ ನಾನು ಮಾರ್ಕ್ ಯಾವ ಥರ ಮಾಡ್ಕೊಂಡಿದ್ದೀನಿ ನೋಡಿಕೊಂಡು ನೀವು ಅದೇ ಥರ ಮಾಡ್ಕೊಳ್ಳಿ. ಆ ಮೂಲೆ ಥರ ಇರುತ್ತಲ್ಲ, ನಾನು ಕಟ್ಟೋದು ಮಾಡಿದ್ದೀನಲ್ಲ ಶೇಪು, ಅಲ್ಲೇ ಬಂದಿರಬೇಕು. ಅಲ್ಲಿ ಒಂದು ಡಿಸೈನ್ಸ್ ಇರಬೇಕು, ಅಲ್ಲಿ ಹೆಚ್ಚು ಕಡಿಮೆ ಇರಬಾರ್ದು, ಒಂದೇ ಸಮ ನೀಟಾಗಿ ಬಂದಿರಬೇಕು. ಅವಾಗೇ ಒಂಥರ ಲುಕ್ ಕಾಣುತ್ತೆ. ಹೆಚ್ಚು ಕಡಿಮೆ ಇದ್ದರೆ ಅದೊಂದು ಶೇಪೇ ಒಂಥರ ಚೆನ್ನಾಗಿ ಕಾಣಿಸಲ್ಲ.
ನೋಡಿ ಇವಾಗೆಲ್ಲ ಪೂರ್ತಿ ಡಿಸೈನ್ಸ್ ಎಲ್ಲ ಮುಗೀತು. ಇವಾಗ ನಾನು ಕೊನೆಯಲ್ಲೇ ರೌಂಡಾಗಿ ವರ್ಕ್ ಮಾಡಿದ್ದೀನಿ ನೋಡಿ ಶೇಪಲ್ಲಿ. ಅಲ್ಲಿ ಕುಂದನ್ಸ್ ಚಿಕ್ಕದಾಗಿ ಕುಂದನ್ಸ್ ಬರುತ್ತಲ್ಲ, ಅದು ಚಿಕ್ಕ ಕುಂದನ್ಸ್ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು.